ಮೊದಲ ದಿನವೇ ನೋಡಿದ್ದೆ. ಅದು ಭಾಳ ಇಂಪ್ಯಾಕ್ಟ್ ಮಾಡಿದ್ದಂಥ ಸಿನಿಮಾ. 80-90ರ ದಶಕವನ್ನು ಭಾಳ ಅದ್ಭುತವಾಗಿ ಪೋರ್ಟ್ರೇಟ್ ಮಾಡಿದರು. ಈ ಸಿನಿಮಾ ಕೂಡ ಅದೇ ಕುತೂಹಲದಲ್ಲಿ, ಬಲರಾಮನ ದಿನಗಳು ಕೂಡ ಅದೇ ಕುತೂಹಲದಲ್ಲಿ ಬಂದೆ. ನನಗೆ ಭಾಳ ಆ ದಿನಗಳನ್ನು ನೆನಪಿಸ್ತೆ. ಯಾಕೆಂದರೆ 90ಸಲ್ಲಿ ನಾವೆಲ್ಲ ಶಾಲೆಯಿಂದ ಆಗಷ್ಟೇ ಕಾಲೇಜಿಗೆ ಬರ್ತಾಯಿದ್ದಂಥ ದಿನಗಳು. ಬಲರಾಮನ ಆ ಕಥೆಯಲ್ಲಿ ಬರುವಂಥ ಅನೇಕ ಪಾತ್ರಗಳು ಅಥವಾ ಆ ಸನ್ನಿವೇಶದಲ್ಲಿ ಇದ್ದಂಥವ್ರು, ನೋಡಿದ್ದವರು, ಒಂದು ರೀತಿ ಸಾಕ್ಷಿ ಪ್ರಜ್ಞೆ ಆಗಿದ್ದಂಥವ್ರು. ಬನ್ನಿ. ಹಾಗಾಗಿ ಭಾಳ ಚೆನ್ನಾಗಿದೆ. ಒಂದು ಒಳ್ಳೆ ಎಮೋಷನ್ ಕೂಡ ಇರುವಂಥ ಸಿನಿಮಾ. ಪಾತ್ರಗಳು, ಎಲ್ಲ ಪಾತ್ರಗಳನ್ನು, ಬೇರೆ ಬೇರೆ ಸಣ್ಣ ಪಾತ್ರಗಳಾದರೂ ಕೂಡ ಆ ಪಾತ್ರಗಳೆಲ್ಲ ನೆನಪುಳಿಯೋ ಹಾಗೆ ಇರೋವಂಥದ್ದು. ತುಂಬ ಚೆನ್ನಾದ ಒಳ್ಳೆಯ ಕ್ಯಾನ್ವಸ್ ಇದೆ ಸಿನಿಮಾಗೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇಂಥ ಸಿನಿಮಾಗಳನ್ನು ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ಉದ್ಭವ ಆದರೆ, ಒಂದೇ ನಮಗೆಲ್ರಿಗೂ ಒಂದು ನಾಸ್ಟಾಲ್ಜಿ ಅಂತೀವಲ್ಲ, 80-90ರ ದಶಕದ ಬೆಂಗಳೂರು ಮತ್ತು ವ್ಯಕ್ತಿಗಳು, ಪಾತ್ರಗಳು, ಭೂಗತ ಲೋಕದ ಪಾತ್ರಗಳು, ಅವುಗಳನ್ನು ನೋಡೋದೊಂದು ಥ್ರಿಲ್. ಆ ಥ್ರಿಲ್ಲನ್ನು ಈ ಸಿನಿಮಾದ ಮೂಲಕ ಪೂರೈಸಿದ್ದಾರೆ ಚೈತನ್ಯ ಅವರು. ನೋಡಿ, ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು, ನಾನು ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಇತ್ತೀಚಿನ ವರ್ಷಗಳಲ್ಲಿ ನೋಡಿರುವಂಥ ಒಂದು ಬೆಸ್ಟ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ದಿನಗಳು ಚೈತನ್ಯವರು ಮಾಡಿರುವಂಥ ಸಿನಿಮಾ. ಆ ದಿನಗಳು ಸಿನಿಮಾ ಅವತ್ತಿಗೆ ಎಷ್ಟು ಚೆನ್ನಾಗಿತ್ತು ಅದರ 4ರಷ್ಟು ಚೆನ್ನಾಗಿದೆ ಬಲರಾಮನ ದಿನಗಳು. ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರಾಗಿರ್ಬೋದು, ಎಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅಂತ ನೆನೆಸ್ತಾ ಇಲ್ಲ. ಸ್ಕ್ರೀನ್ ಮೇಲೆ ನಾವು ಆ ಪಾತ್ರಗಳನ್ನು, ಅಂದರೆ 70-80ರ ದಶಕದ ಏನು ವಾತಾವರಣ ಮತ್ತು ಅಲ್ಲಿರುವಂಥ ಪಾತ್ರಗಳನ್ನ ಕಣ್ಮುಂದೆನೇ ನಡೀತಾ ಇರೋಷ್ಟು ನೈಜವಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬಾ ಚೆನ್ನಾಗಿದೆ. ಮತ್ತು ಎಲ್ಲದಕ್ಕಿಂತ ಫೈನಲ್ ಆಗಿ ಈ ಸಿನಿಮಾನ ನೆರೇಟ್ ಮಾಡಿರೋ ರೀತಿ ಚೈತನ್ಯ ಅವರು ತುಂಬ ಅದ್ಭುತವಾಗಿ ನೆರೇಟ್ ಮಾಡಿದ್ದಾರೆ. ಮತ್ತು ಥಿಯೇಟ್ರ್ನಲ್ಲೇ ನೋಡಬೇಕಾದಂಥ ಒಂದು ಸಿನಿಮಾ ಇದು. ಎಲ್ಲೋ ನಾನು OTTನಲ್ಲಿ ಬಂದಾಗ ನೋಡ್ತೀನಿ, TV ನಲ್ಲಿ ಬಂದಾಗ ನೋಡ್ತೀನಿ ಅನ್ನೋದ್ಬಿಟ್ಟು ಥಿಯೇಟ್ರ್ನಲ್ಲಿ ಈ ಸಿನಿಮಾನ ಬಂದು ನೋಡಿ ಈ ಥರದ ಒಳ್ಳೆಯ ಸಿನಿಮಾಗಳನ್ನ ಎಂಕರೇಜ್ ಮಾಡಿ ಅಂತ ಕೇಳ್ತೀನಿ. ಆ ದಿನಗಳು ನಂತರ ಚೈತನ್ಯವರು ಮತ್ತೊಂದು ಕಲ್ಟ್ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೇ ಕತೆ ಬಹುಶಃ ಕೆಲವು ನಿರ್ಮಾಪಕರ ಕೈಯಲ್ಲಿ ಒಂದು ಮಾಸ್ ಎಂಟರ್ಟೈನರ್ ಸಿನಿಮಾ ಆಗ್ಬೋದು, ಆದರೆ ಚೈತನ್ಯ ಅವ್ರ ಕೈಯಲ್ಲಿ ಇದೊಂದು ಕಲ್ಟ್ ಸಿನಿಮಾ ಆಗಿದೆ. ಅದ್ಭುತವಾಗಿದೆ. ಏನು 85ರ ದಶಕ ಆ ಸಮಯದಲ್ಲಿ ಬೆಂಗಳೂರನ್ನು ಕಣ್ಮುಂದೆ ಬರೋ ಥರ ಚಿತ್ರಿಸಿದ್ದಾರೆ. ಎಲ್ಲೂ ಒಂದು ಸಿನಿಮಾ ನೋಡ್ತಿದ್ದೀವಿ ಅನ್ಸಲ್ಲ. ನಮ್ಮ ಕಣ್ಣೆದುರುಗಡೆ ಎಲ್ಲ ಘಟನಾವಳಿಗಳು ನಡೀತಾ ಇದೆ ಅನ್ನೋ ಥರ ಭಾಸವಾಗುತ್ತೆ. ಪರ್ಫಾರ್ಮೆನ್ಸಿಂದ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಅಥವಾ ಆ ಇರಾನ ಮರುಸೃಷ್ಟಿ ಮಾಡೋದಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಫುಲ್ ಮಾರ್ಕ್ಸ್ ಕೊಡ್ಬೋದಾದಂಥ ಸಿನಿಮಾ. ಖಂಡಿತವಾಗೂ ಇದೊಂದು ಕನ್ನಡ ಹೆಮ್ಮೆಯ ಸಿನಿಮಾ. ಏನಂದರೆ ಈಗ ಕನ್ನಡಿಗರು ಇದನ್ನು ನೋಡಿ ಗೆಲ್ಸ್ಕೊಳ್ತಿದ್ರೆ ಖಂಡಿತ ತಪ್ಪು ಚಿತ್ರಪ್ರೇಮಿಗಳದೇ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಎಫರ್ಟು, ಅಷ್ಟು ಒಂದು ಸೃಜನಶೀಲತೆ ಅಥವಾ ಅಷ್ಟೊಂದು ಮೇಕಿಂಗ್ ಕ್ವಾಲಿಟಿ ಈ ಸಿನಿಮಾದಲ್ಲಿದೆ. ಯಾವ ಭಾಷೆಯ ಸಿನಿಮಾಗಳಿಗೆ ಬೇಕಾದರೂ ಇದನ್ನು ಮುಂದಿಟ್ಟು ನಾವು ತೋರಿಸ್ಬೋದಾದಂಥ, ಹೆಮ್ಮೆ ಪಡ್ಬೋದಾದ ಸಿನಿಮಾ. ರೌಡಿಸಮ್ ಸಿನಿಮಾ ಅಂದ ತಕ್ಷಣ ರೌಡಿಸಮ್ನ ವೈಭವೀಕರಿಸುವ ಪ್ರಶ್ನೆ ಇಲ್ಲ ಇಲ್ಲಿ. ಈ ಸಿನಿಮಾ ನೋಡಿದ ನಂತರ ಅದು ಮಾಡಬಾರ್ದು ಅಂತಲೇ ಅನಿಸುತ್ತೆ ಹೊರತು ಯಾರಿಗೂ ವೈಭವೀಕರಿಸುವಂಥ ಪ್ರಶ್ನೆ ಇಲ್ಲ. ಭಾಳ ಅದ್ಭುತವಾದ ಸಿನಿಮಾ. ದಯವಿಟ್ಟು ಈ ಸಿನಿಮಾ ನಾವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡ್ಬೇಕು. ಯಾಕಂದರೆ ಸಿನಿಮಾದ ಬಗ್ಗೆ ಹೊಗಳ್ತಾ ಇದ್ದಾರೆ. ಚೈತನ್ಯ ಅವ್ರು ಎಲ್ಲಿದ್ದಾರೆ? ಡೈರೆಕ್ಟ್ರು ಕೆಳಗಡೆ ಹೋಗಿದಾರಂತೆ. ಈ ಸಿನಿಮಾದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಸಿನಿಮಾದ ಒಂದೇ ಒಂದು ಸಮಸ್ಯೆ ಏನಂದರೆ, ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದೆ. ಬೇರೆ ಭಾಷೆಯ ಸಿನಿಮಾ ಆಗಿದ್ದಿದ್ರೆ ನಾವೆಲ್ಲರೂ ನಮಗೆ ಉತ್ಪ್ರೇಕ್ಷೆ ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನ, ನಮ್ಮ ಟೈಮನ್ನು ಎಲ್ಲದನ್ನು ಬಳಸಿ ಈ ಸಿನಿಮಾನ ನಾವೇ ಪ್ರಚಾರ ಮಾಡ್ತಾ ಇದ್ವಿ. ಆದರೆ ಇದು ಕನ್ನಡ ಸಿನಿಮಾ ಆಗಿರೋದ್ರಿಂದ ಒಬ್ಬ ನಿರ್ದೇಶಕ ಇಷ್ಟು ಸೃಜನಶೀಲವಾಗಿ ಒಂದು ಸಿನಿಮಾ ಮಾಡಿ ಇಷ್ಟು ಜನರನ್ನ ಕರೆದು ಸಿನಿಮಾ ತೋರಿಸಿದ ಮೇಲೆ ಕಲೆಕ್ಷನ್ ಬರ್ತಾ ಇಲ್ಲ, ಮುಂದಿನ ವಾರಕ್ಕೆ ಸಿನಿಮಾ ಉಳಿಸ್ಕೋಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ಕ್ರೈಮ್ ಜರ್ನಲಿಸ್ಟಾಗಿ 28 ವರ್ಷ ಕೆಲಸ ಮಾಡಿದ್ದೀನಿ. ಇವರೆಲ್ಲರನ್ನೂ ಆಲ್ಮೋಸ್ಟ್ ನೋಡಿದ್ದೀನಿ. ಇವರೇನು ಶಿವರಾಜ್ ಅಂತ ಹೇಳ್ತಾ ಇದ್ದಾರೆ, ಅಜೀಮ್ ಅಂತ ಹೇಳ್ತಾ ಇದ್ದಾರೆ, ಬಲರಾಮ ಅಂತ ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ, ಶಶಿಧರ್ ಅಂತ ಹೇಳ್ತಾ ಇದ್ದಾರೆ, ಕತ್ತಿ ಅಂತ ಹೇಳ್ತಾ ಇದ್ದಾರೆ.
ಏನು ಆಫೀಸರ್ಸ್ ಕ್ಯಾರೆಕ್ಟರ್ ಬರ್ತಾ ಇದೆ, ಎಲ್ಲರೂ ನಾನು ಆಲ್ಮೋಸ್ಟ್ 90% ಜನರನ್ನು ನೋಡಿದ್ದೀನಿ. ಒಬ್ಬ ಸಿನಿಮಾದ ನಿರ್ದೇಶಕ ಡಿಸಾನೆಸ್ಟ್ ಆಗ್ಬೋದಾಗಿತ್ತು, ಅಪ್ರಾಮಾಣಿಕ ಆಗ್ಬೋದಾಗಿತ್ತು. ಒಂದಷ್ಟು ಚಪ್ಪಾಳೆಗಳಿಗೋಸ್ಕರ, ಒಂದಷ್ಟು ಕಮರ್ಷಿಯಲ್ ಪಾಯಿಂಟ್ಗಳಿಗೋಸ್ಕರ ಈ ಸಿನಿಮಾದಲ್ಲಿ ತುಂಬ ಸ್ಕ್ರಿಪ್ಟ್ ಟೈಮಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಉತ್ಪ್ರೇಕ್ಷೆ ಮಾಡ್ಬೋದಾಗಿತ್ತು, ಮ್ಯಾಗ್ನಿಫಿಕೇಶನ್ ಮಾಡ್ಬೋದಾಗಿತ್ತು, ಬೇರೆ ಏನೆಲ್ಲ ಮಾಡ್ಬೋದಾಗಿತ್ತು. ಆದರೆ ಚೈತನ್ಯ ಈ ಸಿನಿಮಾ ತಂಡ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರಾಮಾಣಿಕವಾದಂಥ ನೈಜವಾದಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದಿಷ್ಟೇ, ರಕ್ತ ಕೇವಲ ಬಣ್ಣ ಅಲ್ಲ, ಅದು ಬದುಕು ಕೂಡ ಆಗಿರುತ್ತೆ. ನನಗೆ ಗೊತ್ತಿರೋಂಗೆ ಬಲರಾಮ ಮೋಸ್ಟ್ ಸ್ಟೈಲಿಶ್ ರೂಢಿಯಾಗಿದ್ದ, ಅವನ ಜೀವನನೇ ತುಂಬ ಬೇರೆ ಥರ ಇತ್ತು. ಫಸ್ಟ್ ಒಂದು ಡಿಸ್ಕ್ಲೇಮರ್ ಆಗ್ತಾರೆ ಚೈತನ್ಯ. ನಾನು ಇಲ್ಲಿ ಇದ್ದಿದ್ರೆ ಅವ್ರನ್ನ ನೇರವಾಗಿ ಕೇಳ್ತಾ ಇದ್ದೆ, ಯಾಕೆ ಡಿಸ್ಕ್ಲೇಮರ್ ಆಗ್ತಾರೆ ಗೊತ್ತಿಲ್ಲ, ಇದು ಕಾಲ್ಪನಿಕ ಕತೆ, ಈ ಕತೆ ಸತ್ಯ ಕತೆ ಅಲ್ಲ, ವಾಸ್ತವಾಂಶಕ್ಕೆ ದೂರ ಇದೆ, ನಾವೊಂದು ಕ್ರಿಯೇಟಿವ್ ಮಾಡಿದ್ದೀವಿ ಅಂತ. ಇಲ್ಲ, ಇದು ಸತ್ಯವಾದ್ದೇ ಕತೆ, ಕಾನೂನಿಗೆ ನಮ್ಮ ನಡುವೆನೇ ನಡೆದಿರೋ ಕತೆ. ಆ ಕಾನೂನು ಪ್ರಕರಣ ಹೇಳ್ತಾ ಇದ್ದೀನಿ, ಯಾಕಂದರೆ ಜೀವಂತವಾಗಿ ಎರಡೂ ಕಾಲಘಟ್ಟನ ನೋಡಿದವರು ಇಲ್ಲಿ ಇದ್ದೀವಿ. ಈಗ ರವಿವರ್ಮ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಬೇರೆ ನಮ್ಮ ವೇಣು ಅವರು ಕೆಲಸ ಮಾಡಿದ್ದಾರೆ. ತುಂಬ ಒಂದು ತಂಡ ತುಂಬ ಚೆನ್ನಾಗಿ ಮಾಡಿದೆ. ಇವತ್ತು ಇನ್ನೂ ಒಂದು ಸಲ ಹೇಳ್ತೀನಿ, ಈ ಸಿನಿಮಾದ ಸಮಸ್ಯೆ ಕನ್ನಡ ಸಿನಿಮಾ ಆಗಿರೋದು ಅಂತ ಈ ಚರ್ಚೆಯಲ್ಲಿ ಬಂತು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಆ ದಿನಗಳು ನೋಡಿದ್ಮೇಲೆ ಈ ದಿನಗಳು ನೋಡ್ದಂಗೆ ಆಗ್ತದೆ. ಯಾಕೆಂದರೆ ಇದೊಂಥರ ನಾಸ್ಟಾಲಜಿಕ್ ಫೀಲಿಂಗ್. ಇದೇ ಕಪಾಲಿ ಥಿಯೇಟ್ರ್ ಇತ್ತು ಆವಾಗ, ಎಲ್ಲ ಕನ್ನಡ ಸಿನಿಮಾಗಳನ್ನ ಗುದ್ದಾಡಿ ಹೊಡೆದಾಡಿ ಟಿಕೆಟ್ ಕಷ್ಟಪಟ್ಕೊಂಡು ನೋಡಿದಂಥ ಥಿಯೇಟ್ರ್ ಇದು. ಅದೊಂಥರ ಮೊದಲನೇದಾಗಿ ವೆರಿ ನಾಸ್ಟಾಲಜಿಕ್ ದಿನಗಳು. ಸೊ ಈಗ ಇದನ್ನು ಅದ್ಭುತವಾಗಿ ಒಂಥರ ಅರಮನೆ ಥರ ಮಾಡಿಟ್ಟಾರೆ. ಇಲ್ಲಿ ಸಿನಿಮಾ ನೋಡಿದ್ದು ಇನ್ನೂ ಖುಷಿ ಆಯಿತು. ಮೊದಲನೇದಾಗಿ ಬಲರಾಮನ ದಿನಗಳಲ್ಲಿರೋಂಥ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ, ಪ್ರತಿಯೊಂದು ಡೈರೆಕ್ಟ್ರಿಗೂ, ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ, ಅಲ್ಲಿರೋಂಥ ಎಲ್ಲ ಆ್ಯಕ್ಟ್ರಿಗೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸಿನಿಮಾ, ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಿಗೋಸ್ಕರ ಬಂದೆ ಇವತ್ತು ನಾನು, ವಿನಯ್ ಗೌಡನಿಗೋಸ್ಕರ. ಕತ್ತಿ ಅಂತೆ ಕತ್ತಿ ಬಡಿ ಮಗು ಏನು ಮಾಡಿದ್ದಾನೆ ಅಪ್ಪ, ನೆಕ್ಸ್ಟ್ ಲೆವೆಲಲ್ಲಿದೆ ಆ್ಯಕ್ಟಿಂಗು. ಕನ್ನಡಕ್ಕೆ ಯಾವುದೋ ತಮಿಳು, ತೆಲುಗು, ಹಿಂದಿ, ಬಾಲಿವುಡ್ಡು, ಉಜ್ಬೇಕಿಸ್ತಾನ್ ಹೀರೋ ಅಂತೆ, ವಿಲನ್ ಅಂತೆ ಅಂತೆಲ್ಲ ಕರ್ಕೊಂಬರ್ತಾರೆ. ಇನ್ಮೇಲೆ ನೋಡ್ರಿ ಕತ್ತಿ ನೋಡ್ರಿ, ಎಲ್ಲ ಅವನ ಕತ್ತಿ. ವಿನಯ್ ಎಲ್ಲಿದ್ಯಪ್ಪ, ಬಪ್ಪ ಬಾಯ್ಲಿ ನಿಜವಾಗ್ಲೂ ಏನ್ರಿ ಮಾಡ್ಯಾನೆ, ಅದ್ಭುತವಾಗಿ ಮಾಡ್ಯಾನೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ವಿನೋದ್ ಬ್ರೋ ಅಲ್ಟಿಮೇಟ್ ಆಗಿದೆ. ಎಲ್ಲದರಿಂದ ಹೇಳಲೇಬೇಕು ನಾನು, ಚೈತನ್ಯ ಅವರ ಆ ದಿನಗಳನ್ನು ನೋಡಿ ಯಾವಾಗ ಬರುತ್ತೆ ನೆಕ್ಸ್ಟ್ ಪಾರ್ಟ್ ಅಂತ ಕಾಯ್ತಾ ಇದ್ವಿ. ಈ ದಿನಗಳು ಕೂಡ ಅದ್ಭುತವಾಗಿದೆ. ಒಟ್ಟಿನಲ್ಲಿ ಬಲರಾಮನ ದಿನಗಳು ಅಮೇಝಿಂಗ್ ಆಗಿದೆ. ಪಾಪ ಚೈತನ್ಯ ಅವ್ರು ಹೇಳ್ತಾ ಇದ್ರು, ಈ ಸಿನಿಮಾ ಇನ್ನೂ ಯಾರು ಪುಷ್ ಮಾಡಲಿಲ್ಲ ಅಂದರೆ ಇದು ಥಿಯೇಟ್ರಿಂದನೇ ಹೋಗುತ್ತೆ ಅಂತ. ಆ ಥರ ಯಾರು ಆಗುವಂಥ ಚಾನ್ಸ್ ಇಲ್ಲ, ಯಾಕೆಂದರೆ ಅಷ್ಟೇ ಒಳ್ಳೆ ಸಿನಿಮಾ. ದಯವಿಟ್ಟು ಯಾವುದಕ್ಕೂ ಈ ಥರ ಆಗೋದಕ್ಕೆ ಯಾರು ಅವಕಾಶ ಮಾಡಿಕೊಡಬೇಡಿ. ಈ ಸಿನಿಮಾನ ಗೆಲ್ಲಿಸಿ ಮತ್ತಿದೇ ಥರ ಇನ್ನೊಂದಷ್ಟು ಅದ್ಭುತವಾದ ಸಿನಿಮಾಗಳು ಬರೋ ಥರ ಮಾಡಿ. ಸಜ್ಜು ನವೀನ್ ಸಜ್ಜು ಅಂತ ಯಾರಿಗೂ ಗೊತ್ತಿರಲ್ಲ. ಆಯ್ತು ಇವತ್ತು ಅದೇ ನಾವು ಬ್ರೋ ಹೇಳ್ದಂಗೆ ಆ ದಿನಗಳನ್ನ ನೋಡಿದ್ವಿ. ಇವಾಗ ಬಲರಾಮನ ದಿನಗಳು ನೋಡೋದಿಕ್ಕೆ ಬಂದಿದ್ವಿ. ನಮಗೆ ವಿನಯ್ ಬ್ರೋ ನಮಗೆ ಇನ್ವೈಟ್ ಮಾಡಿದರು, ಬಂದು ಪ್ರೀತಿಯಿಂದ ನೀವೆಲ್ಲ ಸಿನಿಮಾ ನೋಡಬೇಕು ಅಂತ. ಹಂಗೇನೆ ಇವತ್ತು ಬಹಳ ಚೆನ್ನಾಗಿ 1985ರಲ್ಲಿ ನಡೆದಂಥ ಆಗಿನ ಬೆಂಗಳೂರು ಭೂಗತನ ತುಂಬ ಸಹಜವಾಗಿ ನೈಜವಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಅದ್ರ ಜೊತೆಗೆ ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ಒಬ್ರಿಗಿಂತ ಇನ್ಸ್ಪೆಕ್ಟರ್ ಪಾತ್ರಗಳಿರ್ಬೋದು, ಮತ್ತು ಆ ಕತ್ತಿ ಪಾತ್ರ ಇರ್ಬೋದು, ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ತುಂಬ ಸಹಜವಾಗಿ ಜೀವಿಸಿದ್ದಾರೆ ಪಾತ್ರದಲ್ಲಿ. ಅಷ್ಟೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಕ್ಯಾಮ್ರಾವ್ರು ತುಂಬ ಚೆನ್ನಾಗಿದೆ, ಆ್ಯಕ್ಟ್ರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಎಲ್ಲವೂ ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಕನ್ನಡ ಸಿನಿಮಾ ಗೆದ್ದರೆ ಈ ತಂಡದಿಂದ ಇನ್ನೂ 10 ಸಿನಿಮಾಗಳು ಬರ್ತವೆ. ಸೊ ಹಂಗಾಗಿ ಇಡೀ ಬಲರಾಮನ ತಂಡಕ್ಕೆ ಶುಭಾಶಯಗಳು. ಇನ್ನೊಂದು ಹೇಳಲೇಬೇಕು, ವಿನಯ್ ಕ್ಯಾರೆಕ್ಟರ್ ನೋಡೋದಕ್ಕೆ ಕಾಯ್ತಾ ಇದ್ದೆ. ಇನ್ನೊಬ್ಬ ವ್ಯಕ್ತಿಯ ಎಂಟ್ರಿ ಬರಲಿ ಅಂತ ಕಾಯ್ತಾ ಇದ್ದೆ. ರಜತ್ದು ಎಂಟ್ರಿ ಹೊಡೆದ ಅಂದರೆ ಒಡ್ಸ್ಕೊಂಡ ಇವು ಭಗವಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇವರಿಬ್ಬರು ಅಲ್ಲ ಸೀರಿಯಸ್ ಆಗಿ, ಬಟ್ ಇವರಿಬ್ಬರು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಒಂಥರ ಮಜಾ. ಆಫ್ ಸ್ಕ್ರೀನು ಅಷ್ಟೇ, ತಟ್ಟು ಆಟ ಆಡ್ತಿರ್ತಾರೆ, ಏನೇನೋ ಆಡ್ತಿರ್ತಾರೆ. ಬಟ್ ಇವರಿಬ್ಬರದ್ದು ಇನ್ನೊಂದಷ್ಟು ಸಿನಿಮಾಗಳು ಬರಲಿ. ಬಟ್ ನಿಜವಾಗ್ಲೂ ಎಂಟೈರ್ ಮೂವಿ ಬೊಂಬಾಟಮ್ಮ. ಹೇಳಮ್ಮ ಒಂದೇ ಒಂದು ನಿಮಿಷ. ಆ್ಯಕ್ಚುಲಿ ಈ ಸಿನಿಮಾ ನೀವು ನೋಡಿದ್ದೀರಾ. ಈ ಸಿನಿಮಾನಲ್ಲಿ ನಾನು ಒಂದು ಕಟ್ಟಾಕ್ಸ್ಕೊಂಡು ಒಡ್ಸ್ಕೊಳೋದು ಸೀನ್ ಇದೆಯಲ್ಲ, ಅದು ಇಟ್ಸ್ ಇನ್ಸ್ಪೈರ್ಡ್ ಬೈ ನಿರಂಜನ್. ಬಲರಾಮ ಮೂವಿ ನೋಡ್ರಿ, ತುಂಬಾ ಚೆನ್ನಾಗಿದೆ. ಮೇನ್ಲಿ ವಿನಯ್ ಅಣ್ಣನ್ಗೋಸ್ಕರನೇ ಮೂವಿ ನೋಡಕ್ಕೆ ಅಂತ ಬಂದಿದ್ದು. ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಕತ್ತಿ ಥರನೇ ಮಾಡಿದ್ದಾರೆ.
ತುಂಬ ತುಂಬ ಚೆನ್ನಾಗಿದೆ. ತುಂಬ ವರ್ಷಗಳ ನಂತರ ನಮ್ಮ ಕನ್ನಡ ಸಿನಿಮಾನ ಮತ್ತೊಮ್ಮೆ ಸೊಗಡನ್ನ ವಾಪಸ್ ತಂದಿರುವಂಥ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಇದು. ಈ ಸಿನಿಮಾದಲ್ಲಿ ಪರ್ಫೆಕ್ಟಾಗಿ ಎಲ್ಲ ಸಿನಿಮಾದ ಟೈಟ್ಲ್ ಆಗಿರ್ಬೋದು, ಸಿನಿಮಾದ ಕ್ಯಾಸ್ಟಿಂಗ್ ಆಗಿರ್ಬೋದು, ನನ್ನ ಚೈತನ್ಯ ಸರ್ದು ರೈಟಿಂಗ್ ಸ್ಕಿಲ್ ತುಂಬ ಇಷ್ಟ, ಕೆ ಸರ್ದು ಸಿನಿಮಾಟೋಗ್ರಫಿಗಳು, ಆಮೇಲೆ ಇದು ಪ್ರತಿಯೊಂದು ಕ್ಯಾರೆಕ್ಟ್ರಿಗೆ ಅದು ಇಸ್ ಗಿವನ್ ಸೋ ಮಚ್ ಆಫ್ ಲೈಫ್ ಟು ಇಟ್. ನಾನೆಲ್ಲೋ ಕಲ್ಸೂರಲ್ಲಿ ಹುಟ್ಟು ಬೆಳೆದ್ರೆ ಹುಡುಗ, ಇದೆಲ್ಲ ಕೋತ್ವಾಲ್, ಜಯರಾಮ್ ಇದೆಲ್ಲ ಕತೆ ಕೇಳಿ ಬಂದಿರೋಂಥ ಹುಡುಗ ನಾವೆಲ್ಲ. ಅದನ್ನು ನಾವು ಮತ್ತೆ ಪರದೆಯಲ್ಲಿ ಸೋ ಲೈವ್ ಪ್ರತಿಯೊಂದು ಕ್ಯಾರೆಕ್ಟರ್ನ ಎಷ್ಟು ಸೂಕ್ಷ್ಮವಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಐ ಥಿಂಕ್ ಈಸ್ ಎವ್ರಿ ಬ್ಯಾಂಗ್ಳೂರ್ ಬಾಯ್ಸ್ ಡ್ರೀಮ್ ಟು ವಾಚ್ ಎ ಮೂವಿ ಲೈಕ್ ದಿಸ್. ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ನನ್ನ ಗೆಳೆಯ ವಿನಯದು ಟಿ ವಿಯಲ್ಲಿ ನೋಡಿರ್ಬೋದು, ಸೀರಿಯಲ್ ನೋಡಿರ್ಬೋದು, ಪರದೆಯಲ್ಲಿ ನೋಡಿರ್ಬೋದು. ಬಟ್ ಈ ಒಂದು ಪಾತ್ರದಲ್ಲಿ ಬಲರಾಮನ ದಿನಗಳಲ್ಲಿ ವಿನಯ್ ಒಂದು ಬೇರೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದೇನು ಅಂತ ದಯವಿಟ್ಟು ನೀವು ಸಿನಿಮಾ ಬಂದು ನೋಡಬೇಕು. ವಿನಯನ ಬೇರೆ ಒಂದು ವಿನಯ್ ನೋಡುವಂಥ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್. ತಮಿಳಲ್ಲಿ ಹೆಂಗೆ ಒಡೆ ಚೆನ್ನೈ ಇದೆ, ಅದೇ ಪರ್ಸ್ಪೆಕ್ಟಿವಲ್ಲಿ ಬಲರಾಮನ ದಿನಗಳು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಡೈರೆಕ್ಟರ್, ನಮ್ಮೆಲ್ಲರ ಫೆಲೋ ಕೊಲೀಗ್ಸ್ ಮಾಡಿರುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ಮಾಡಿರುವಂಥ ವಿನೋದ್ ಪ್ರಭಾಕರ್ಗೆ ಮತ್ತು ಇಡೀ ತಂಡಕ್ಕೆ ನಾನು ಅಭಿನಂದನೆ ಹೇಳ್ತಾ, ಈ ಸಿನಿಮಾನ ನೀವು ಗೆಲ್ಲಬೇಕು, ನೀವು ಗೆಲ್ಲಿಸ್ಬೇಕು. ಮೂವಿ ಇಸ್ ವಂಡರ್ಫುಲ್. ಮೂವಿಗಿಂತ ನಾನು ಮೇಯ್ನ್ ಏನು ಹೇಳಬೇಕು ಅಂದರೆ ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ಆಲ್ ಮೈ ಫ್ರೆಂಡ್ಸ್ ಆರ್ ದೇರ್. ವಿನಯ್ ಇರ್ಬೋದು, ಪ್ರತಾಪ್ ಇರ್ಬೋದು, ಅಶ್ವಿನ್ ಆ್ಯಂಡ್ ಇವರಿಬ್ರು ನನಗೆ ತುಂಬ ಇಷ್ಟ ಆದ. ಪ್ರೆಸೆನ್ಸ್ ಅಂತೂ ಸಕ್ಕತ್ತಾಗಿದೆ. ನಿಮ್ಮ ಹೆಸರು ಅರುಣ್ ಆ್ಯಂಡ್ ಪುನೀತ್. ಸೊ ಕ್ಯಾರೆಕ್ಟರ್ಗಳು ಮಾತ್ರ ಸಕ್ಕತ್ತಾಗಿ ಚೂಸ್ ಮಾಡಿದ್ದಾರೆ ಡೈರೆಕ್ಟ್ರು. ಆ್ಯಂಡ್ ಆ ಫ್ಲೋ ಇದೆಯಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಅಂತೂ ಇಟ್ಸ್ ಅಮೇಝಿಂಗ್. ಅವರ ಸ್ಕ್ರೀನ್ ಪ್ರೆಸೆನ್ಸು, ಫೈಟು, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಈ ಥರ ಮೂವೀಸ್ ಬೇಕು ನಮಗೆ ರೆಗ್ಯುಲರ್ ಆಗಿ. ಈ ಥರ ಬಂದಾಗ ಹೊಸ ಟ್ಯಾಲೆಂಟ್ಸ್ ಈ ಥರ ಆಚೆ ಬರುತ್ತೆ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್. ಆ್ಯಂಡ್ ಒಂದೇನು ಹೇಳ್ತೀನಿ ಅಂದರೆ ನಾವೇ ಸಪೋರ್ಟ್ ಮಾಡಬೇಕು ಆ್ಯಸ್ ಎ ಇಂಡಸ್ಟ್ರಿ ಪೀಪಲ್. ನಾವು ಈ ಥರ ಆಚೆ ಹೋಗಿ ಸೋಷಿಯಲ್ ಮೀಡಿಯಾಸಲ್ಲಿ ಈ ಥರ ಹೊಸ ಟ್ಯಾಲೆಂಟ್ ಬಗ್ಗೆ ಮಾತಾಡಿದಾಗ ಜನಗಳು ಆಚೆ ಬಂದು, ಮನೆಯಿಂದ ಆಚೆ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾರೆ. ಸೊ ವಿ ನೀಡ್ ಟು ಸಪೋರ್ಟ್ ದೆಮ್. ಸೊ ಐ ರಿಯಲಿ ಎಂಜಾಯ್ಡ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ಒಳ್ಳೆಯದಾಗಲಿ ಎಲ್ಲರಿಗೂ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಲರಾಮನ ದಿನಗಳು ಜಸ್ಟ್ ಈಗ ತಾನೇ ನೋಡಿದ್ವಿ. ಈ ಸಿನಿಮಾದ ಒಂದು ಕನ್ನಡ ಜನಕ್ಕೆ ಒಂದು ಸ್ಪೆಷಲ್ ಆಗಿ ಏನು ಹೇಳೋದು ಅಂದರೆ, ಎಲ್ಲ ಸಿನಿಮಾಗಳು ಈಗ ಜನರಲ್ ಆಗಿ ಎಂಟರ್ಟೈನ್ಮೆಂಟ್ಗೆ ಹೋಗ್ತೀವಿ, ಇಲ್ಲ ಏನೋ ಒಂದು ಸ್ಟೋರಿ ಇದೆ ಜನರಲ್ ಆಗಿ ಅದಕ್ಕೆ ಹೋಗೋದು. ಈ ಸಿನಿಮಾನಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಯೂತ್ಗಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಬೆಂಗಳೂರು ಅಂಡರ್ವರ್ಲ್ಡು, ಬೆಂಗಳೂರು ರೌಡಿಸಮ್ ಹೆಂಗಿತ್ತು ಈ ಹಳೆ ಕಾಲದಲ್ಲಿ, ಆ ಟೈಮಲ್ಲಿ ಅಂದರೆ ರೌಡಿಸಮ್ ಯಾವಾಗಿತ್ತು, ಅಂಡರ್ವರ್ಲ್ಡ್ ಯಾವಾಗಿತ್ತು, ಆ ಟೈಮಲ್ಲಿ ಯಾವ ಥರ ಈ ರಿಯಲ್ ರೌಡಿಗಳಿದ್ರು. ಆಲ್ಮೋಸ್ಟ್ ಕ್ಯಾಸ್ಟಿಂಗ್ ಅಂತೂ ಡೈರೆಕ್ಟ್ರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ರಿಯಲ್ ಇದನ್ನ ಇಮೇಜ್ನ ಕೊಡಬೇಕು ಅಂತ. ಸೊ ಜನಕ್ಕೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲ ಕ್ಯೂರಿಯಾಸಿಟಿ ಇದೆ, ಒಂದು ಸ್ವಲ್ಪ ಆದರೂ ಕ್ಯೂರಿಯಾಸಿಟಿ ರೌಡಿಸಮ್ ಬಗ್ಗೆ, ಆಗ ಪೊಲೀಸ್ ಹೆಂಗೆ ವರ್ಕ್ ಮಾಡ್ತಿತ್ತು, ಪೊಲಿಟಿಷಿಯನ್ಸ್ ಹೆಂಗೆ ವರ್ಕ್ ಆಗ್ತಿತ್ತು, ಸೊ ಇದೆಲ್ಲ ಕ್ಯೂರಿಯಾಸಿಟಿಗೆ ಒಂದು ಸ್ವಲ್ಪ ಆದರೂ ನಿಮ್ಗೆ ಕ್ಯೂರಿಯಾಸಿಟಿ ಇದ್ದರೆ ಈ ಸಿನಿಮಾ ನೋಡಿ ನಿಮ್ಗೆ ಅಟ್ಲೀಸ್ಟ್ ಒಂದು ಕನೆಕ್ಷನ್ಸ್, ಒಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ ಏನು ಅಂತ. ಮತ್ತು ಆ್ಯಕ್ಟ್ರಸ್ ಬಗ್ಗೆ ಹೇಳ್ಬೇಕಾದ್ರೆ ಆರ್ಟಿಸ್ಟ್ಗಳು ಎಲ್ಲರೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಸರ್ ಅಂತೂ ತುಂಬ ನ್ಯಾಚುರಲ್ ಆಗಿ ಎಲ್ಲ ಆರ್ಟಿಸ್ಟ್ಗಳು ಅವ್ನು ನೋಡೋಕೋರು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಸಿನಿಮಾ ಅನ್ನೋದು ಇಟ್ ಈಸ್ ಮೆಂಟ್ ಫಾರ್ ಥಿಯೇಟರ್ ವ್ಯೂವಿಂಗ್. ಸ್ವಲ್ಪ ದಿವಸ ಆದಮೇಲೆ OTTಗೆ ಬರುತ್ತೆ, 120 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸ್ ಕೊಟ್ಬಿಟ್ಟು ಮನೇಲೇ ನೋಡೋಣ 45 ಇಂಚ್ ಟಿವಿಯಲ್ಲಿ. ಅದು ಬಿಟ್ಬಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ಒಂದು ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಅದನ್ನೇ ಕೇಳ್ಕೊಳ್ಳೋದು ಎವ್ರಿ ಅದರ್ ಫಿಲ್ಮ್. ಆ್ಯಂಡ್ ಈ ಸಿನಿಮಾ ಅಂತೂ ಡೆಫಿನೆಟ್ಲಿ ಇದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋ ಸಿನಿಮಾ. ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ ಇರ್ಬೋದು, ವೇಣು ಸರ್ ಸಿನಿಮಾಟೋಗ್ರಫಿ ಇರ್ಬೋದು, ಎವ್ರಿಥಿಂಗ್. ಇದು ಇಟ್ಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಾರಿ, ನಾನು ಪ್ರತಾಪನ ಬಗ್ಗೆ ಹೇಳೋದು ಮರ್ತ್ಬಿಟ್ಟೆ. ಪ್ರತಾಪ್ ಮಾತ್ರ ಪೊಲೀಸ್ ಕ್ಯಾರೆಕ್ಟ್ರಿಗೆ ಹೇಳಿ ಮಾಡಿಸಿರೋ ಥರ ಇದ್ದಾರೆ ಈ ಸಿನಿಮಾದಲ್ಲಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟ್ರು ಪ್ರತಾಪ್. ಡನ್ ಸೂಪರ್. ನಮಸ್ಕಾರ. ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಚೈತನ್ಯ ಸರ್, ಅಂದರೆ ಅದಕ್ಕಿಂತ ಮುಂಚೆ ರಂಗಭೂಮಿನಲ್ಲಿ ಭೇಟಿ ಆಗ್ತಿದ್ದಿದ್ದು ಚೈತನ್ಯ ಸರ್ನ. ಬಟ್ ಚೈತನ್ಯ ಸರ್ದು ಈಗ ಬಲರಾಮನ ದಿನಗಳು ನೋಡಾದ್ಮೇಲೆ ಅವ್ರಿಗೆ ಅಂದರೆ ತುಂಬಾ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಅಂತ ಅನಿಸ್ತು. ಅಂದರೆ ಒಂದು ರಿಯಲ್ ಸ್ಟೋರಿಗಳನ್ನ ಇಟ್ಕೊಂಡು, ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಆ ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ಆ 80ಸ್ಗೆ ತೊಗೊಂಡೋಗೋದಿದೆಯಲ್ಲ, ಆ 80s ಸೆಟ್ ಹಾಕಿ ಆ 80ಸ್ಗೆ ತೊಗೊಂಡೋಗಿರೋದ್ರಲ್ಲಿ ಆ ಡೈರೆಕ್ಟ್ರು ವಿಶ್ವಾಸ್ ಇರ್ಬೋದು, ಆಮೇಲೆ ವೇಣು ಸರ್ DOP ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟು, ವಿನೋದ್ ಸರಿಂದ ಹಿಡಿದು ಆ ಚಿಕ್ಕ ಪಾತ್ರಗಳು ಮಾಡಿದ್ದವರು ಪ್ರತಿಯೊಬ್ಬರೂ
ಅಂದರೆ ವಿನಯ್ ಇರ್ಬೋದು, ರಜತ್ದು ಒಂದು ಸಣ್ಣ ಪಾತ್ರ ಇಡೀ ಸಿನಿಮಾ ಕಾಣಿಸ್ತಾರೆ. ಬಟ್ ಇಲ್ಲ, ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಒಂದು ಸೀನ್ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ நல்லா இருக்குதுப்பா. Thank you. நல்லா பண்ணியிருக்கிறேன். எவ்வளோ வாட்டி ஆச்சு ಹೊಡ್ಸ್ಕೊಳ್ಳೋದೇ ಆಗುತ್ತೆ ಕ್ಯಾರೆಕ್ಟರ್. ನೀನೇ ಇನ್ಸ್ಪಿರೇಷನ್ ಅಂತ. ನೆಕ್ಸ್ಟ್ ನಾವು ವಿನಿ ಹೀರೋ ಅಕಸ್ಮಾತ್ ನೀನೇ ವಿಲನ್ನು, ಅವಾಗ ಈ ಮಾತು ನಾವು ಹೇಳ್ತೀವಿ. ಅವ್ನ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಆಗುತ್ತೆ ನನಗೆ. ನಿನ್ನ ಪಾತ್ರ ಕಟ್ಟಾಕ್ಬಿಟ್ಟು ಹೊಡ್ಸ್ಕೊಳ್ಳೋದು ಅವನಿಂದಾನೆ ಚಾವಟಿ ನಾನೇ ಕಳ್ಸ್ಕೊಟ್ಟಿದ್ದೆ. ಬಟ್ ಚೆನ್ನಾಗಿತ್ತು. ಬಟ್ ಪ್ರತಿಯೊಬ್ಬರು ವಿನೋದ್ ಸರ್ ಪಕ್ಕದಲ್ಲಿ ಅಂದರೆ ಫ್ರೆಂಡ್ಸ್ ಎಲ್ಲ ಆ್ಯಕ್ಟ್ ಮಾಡಿದಾರಲ್ಲ, ಅವರು ಪ್ರತಿಯೊಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಒಳ್ಳೇದಾಗಬೇಕು. ಪ್ರೊಡ್ಯೂಸರ್ಸಿಗೆ ಆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ದುಡ್ಡು ಬಂದರೆ ಆ ಪ್ರೊಡ್ಯೂಸರ್ಸು ಇನ್ನೂ ಒಂದಷ್ಟು ಹಲವಾರು ಸಿನಿಮಾಗಳನ್ನು ಮಾಡ್ತಾರೆ. ಯಾಕಂದರೆ ನಾವು ಪ್ರತಿ ಸಲವೂ ಬಂದಾಗ ನಾವು ಕೇಳ್ಕೊಳ್ಳೋದು ಇಷ್ಟ ಪ್ರೇಕ್ಷಕರಲ್ಲಿ, ನೀವು ಬಂದು ಸಿನಿಮಾ ನೋಡಬೇಕಾದ್ರೆ ನೀವು ಕೊಡೋ ಟಿಕೆಟ್ ದುಡ್ಡು 100 ರೂಪಾಯಿ ಇದೆಯಲ್ಲ, ಆ 100 ರೂಪಾಯಲ್ಲಿ ನಾವು ಮೀಡಿಯಾದವ್ರು ಇರ್ಬೋದು ಅಥವಾ ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರು ನಿಮ್ಮಿಂದಲೇ ಬದುಕ್ತಿರೋದು. ನೀವು ಬನ್ನಿ, ಥಿಯೇಟರ್ಗಳಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರ. ಬಲರಾಮನ ದಿನಗಳು ಎಷ್ಟು ಆ ಟೈಟಲ್ಗೆ ಏನು ಆ್ಯಪ್ಟ್ ಆಗುತ್ತೋ ಅದೇ ರೀತಿ ಮೂವಿ ಇದೆ. ಚೈತನ್ಯ ಅವ್ರ ಡೈರೆಕ್ಷನ್ ಆಯಿತು, ವಿನೋದ್ ಪ್ರಭಾಕರ್ ಸರ್ ಆ್ಯಕ್ಟಿಂಗ್ ಆಯಿತು, ತುಂಬ ರಿಯಲಿಸ್ಟಿಕ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸಲ್ಲಿ ವಿನಯ್ ಯಾವತ್ತೂ ನಾನು ವಿಲನ್ ಅಂತ ಹೇಳ್ತಾನೆ ಇದ್ದರು. ಅದೇ ರೀತಿ ಈ ಮೂವಿಲಿ ಒಂದು ತಮಿಳ್ ಸ್ಲ್ಯಾಂಗಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ವಿನಯ್ ಅವರು. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಅಂತ ನಾವು ಹೇಳ್ತೀವಿ, ಬಟ್ ಈ ಥರ ಮೂವಿ ನಿಜವಾಗ್ಲೂ ಗೆಲ್ಲಬೇಕು. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಒಳ್ಳೆ ಸ್ಕ್ರೀನ್ ಪ್ಲೇ, ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಮೂವಿ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬ ನ್ಯಾಚುರಲ್ ಆಗಿ, ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರುವಂಥ ಸಿನಿಮಾ. KM ಚೈತನ್ಯ ಸರ್ ಆ ದಿನಗಳು ಆದಮೇಲೆ ಆ ದಿನಗಳು ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿತ್ತು. ಈಗ ಅದೇ ರೀತಿ ಬಲರಾಮನ ದಿನಗಳು ಕೂಡ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಸಚ್ ಅ ಫಂಟ್ಯಾಸ್ಟಿಕ್ ಡಿರೆಕ್ಷನ್ ಆ್ಯಂಡ್ ನರೇಷನ್ ಅಂತಲೇ ಹೇಳ್ಬೋದು. ಹಾಗೆ ವಿನೋದ್ ಪ್ರಭಾಕರ್ ಸರ್ ಆ್ಯಸ್ ಯೂಶುವಲ್ ವಾಟ್ ಅ ಪರ್ಫಾರ್ಮರ್. ಆ್ಯಂಡ್ ಹಾಗೆ ಎಲ್ಲರೂ ಹೇಳ್ತೀವಿ ಈಸ್ ಅನ್ ವರ್ಸಟೈಲ್ ಆ್ಯಕ್ಟರ್ ಅಂತ. ಅಷ್ಟು ಚೆನ್ನಾಗಿ ಅವರು ಪಾತ್ರನ ನಿಭಾಯಿಸಿದ್ದಾರೆ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ. ಅವರ ಪರ್ಫಾರ್ಮೆನ್ಸ್ನ ನಾವು ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕಲಾವಿದ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರಷ್ಟೇ ಅಲ್ಲ, ಸಿನಿಮಾದಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ, ಎಲ್ಲರೂ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಕೂಡ, ಆ್ಯಂಡ್ ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವರ ಪಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ನನ್ನ ಸ್ನೇಹಿತೆ ವಂದಿತಾ ಅವರು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಶಿ ಲುಕ್ಸ್ ಅಮೇಝಿಂಗ್. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ನನ್ನ ಫ್ರೆಂಡ್ ಲೇಖಾ, ಹಾಗೆ ಅವ್ರ ಹಸ್ಬೆಂಡ್ ಶ್ರೇಯಾಸ್ ಅವರು. ಅವ್ರಿಗೆ ಒಳ್ಳೆಯದಾಗಲಿ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಬಲರಾಮನ ದಿನಗಳು ಮೊದಲನೇದಾಗಿ ಇವತ್ತು ಸಿನಿಮಾ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಈ ಸಿನಿಮಾನಲ್ಲಿ ಒಂದು ಅದ್ಭುತವಾದ ಕಂಟೆಂಟ್ ಇದೆ. ಕಂಟೆಂಟ್ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಅನ್ನೋದಕ್ಕೆ ಐ ಥಿಂಕ್ ದಿಸ್ ಒಂದು ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ, ಸಿನಿಮಾನ ಬಂದು ನೋಡಿ. ಆ್ಯಂಡ್ ಚೈತನ್ಯ ಸರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಒಂದು ಅದ್ಭುತವಾದ ಮೇಕಿಂಗು, ಒಂದು ಕ್ಲಾಸಿಕ್ ಅಂಡರ್ವರ್ಲ್ಡ್ ಸ್ಟೋರಿ ಅಂತಲೇ ಹೇಳ್ಬೋದು. ಇರೋ ಒಂದು ಕಡೆ ಒಂದು ಸೆಂಟಿಮೆಂಟ್, ಒಂದು ಸಿನಿಮಾಗೆ ಒಂದು ಸೆಂಟಿಮೆಂಟ್ ಎಷ್ಟು ಮುಖ್ಯ ಅಂದರೆ, ಒಂದು ಕ್ಲೈಮ್ಯಾಕ್ಸಲ್ಲಿ ಸೆಕೆಂಡ್ ಹಾಫಲ್ಲಿ ಜನ ಥಿಯೇಟ್ರಿಂದ ಎದ್ದೋದಾಗ ಆ ಟೈಮಲ್ಲಿ ಒಂದು ತುಂಬ ಒಂದು ರಾ ಸೆಂಟಿಮೆಂಟ್ ಅಂತ ಒಂದಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರಾದ ಬ್ರದರ್ ವಿನೋದ್ ಪ್ರಭಾಕರ್ ಅವರ ಒಂದು ಪರ್ಫಾರ್ಮೆನ್ಸು ಐ ಥಿಂಕ್ ಪ್ರತಿಯೊಂದು ಸಿನಿಮಾನಲ್ಲೂ ಮಾದೇವ ಆದಮೇಲೆ ಮತ್ತೆ ಈ ಸಿನಿಮಾ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ಗೆ ಒತ್ತು ಕೊಟ್ಟು ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನು ಅಷ್ಟು ಚೆನ್ನಾಗಿ ಬಂದಿದೆ. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಯಾರ್ಯಾರು ಸಿನಿಮಾ ನೋಡಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ. ಯಾಕಂದರೆ ಒಂದು ಕೊರತೆ ಇದೆ, ಸಿನಿಮಾ ಜನ ಬರ್ತಿಲ್ಲ ಅಂತ. ಬಟ್ ಈ ಥರ ಕಂಟೆಂಟು ಬಂದಾಗ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಮುಂಚೆ ಆ ದಿನಗಳು ಬಂದಿತ್ತು ನಮ್ಮ ಚೈತನ್ಯ ಸರ್ದೆ, ಅದರಲ್ಲೂ ವರ್ಕ್ ಮಾಡಿದ್ದೆ ನಾನು ಎಡಿಟ್ರಾಗೆ. ಇನ್ಫ್ಯಾಕ್ಟ್ ಆ ಸಿನಿಮಾದಲ್ಲಿ ಬಲರಾಮನ ಪಾತ್ರ ಒಂದು ಮಾಡಿದೆ, ಒಂದು ಚಿಕ್ಕ ಒಂದು ಕ್ಯಾರೆಕ್ಟರ್ ಥರ ಬಂದಿತ್ತು. ಬಟ್ ಈ ಸಿನಿಮಾದಲ್ಲಿ ಬಲರಾಮ ದಿನಗಳಲ್ಲಿ ಬಲರಾಮದು ಲೈಫ್ ಜರ್ನಿ ಬಂದಿದೆ. ಅದ್ಭುತವಾದ ಚಿತ್ರ. ಆಮೇಲೆ ಪಾತ್ರವರ್ಗಗಳಂತೂ ಸೂಪರಾಗಿ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಸು. ಆಮೇಲೆ ಆರ್ಟಿಸ್ಟ್ ಹಿಂಡೆ ಇದೆ ಅಂತ ಹೇಳ್ಬೋದು. ವಿನೋದ್ ಅವರಂತೂ ಒಂದು ಅವರಲ್ಲೂ ಒಂದು ಈ ರೀತಿ ಒಂದು ವಿಭಿನ್ನವಾದ ಒಂದು ಆರ್ಟಿಸ್ಟ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ, ಆಮೇಲೆ ಟೆಕ್ನಿಷಿಯನ್ಸು ಅಷ್ಟೇ, ಕ್ಯಾಮ್ರಾಮೆನ್ಸರು, ಮ್ಯೂಸಿಕ್ ಆಗಲಿ
ಎಲ್ಲ ಅದ್ಭುತ. ಕನ್ನಡ ಜನತೆ ಈ ರೀತಿ ಸಿನಿಮಾ, ಈ ರೀತಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಬಲರಾಮಗೆ. ಥ್ಯಾಂಕ್ ಯು. ಬಹಳ ಅದ್ಭುತವಾದ ಸಿನಿಮಾ, ನಮ್ಮನ್ನು 80ರ ದಶಕಕ್ಕೆ ಕರ್ಕೊಂಡು ಹೋಗುತ್ತೆ. 2.5 ಗಂಟೆ ನಾವೆಲ್ಲಿದ್ದೀವಿ ಅನ್ನೋದೇ ನಮಗೆ ಮರೆಸ್ಬಿಡುತ್ತೆ. ರೌಡಿಸಮ್ನಲ್ಲೂ ಒಂದು ಪ್ರಾಮಾಣಿಕತೆ ಇಟ್ಕೊಂಡಿದ್ದಂಥ ಒಬ್ಬ ಅಂಡರ್ವರ್ಲ್ಡ್ ಡಾನ್ ಕತೆ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಇವ್ರ ಕಥೆನ ಕೇಳಿದ್ದೆ. ಸೊ ಇವರು ಕಣ್ಣಾರೆ ನೋಡಿದೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕಲ್ಟ್ ಕ್ಲಾಸಿಕ್ ಸಿನಿಮಾ ಇದು. ಸೊ ಯಾರ್ಯಾರಿಗೆ ಈ ಮಾಸ್ ಸಿನಿಮಾ ಇಷ್ಟ ಆಗುತ್ತೆ, ಈ ಸಿನಿಮಾನ ಮಿಸ್ನೇ ಮಾಡೋಕೆ ಹೋಗ್ಬಿಡಿ. ದಯವಿಟ್ಟು ಬಂದು ಬಲರಾಮನ ದಿನಗಳನ್ನ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ವೈಲೆನ್ಸ್ ಸಿನಿಮಾನು ಡೀಸೆಂಟಾಗಿ ಮಾಡೋದು ಹೆಂಗೆ ಅಂತ ಚೈತನ್ಯ ಅವ್ರು ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅವ್ರು ಹಾಕಿರೋ ಅದ್ಭುತವಾದ ಸೆಟ್ಗಳು, ಈ 80s ಬ್ಯಾಕ್ಡ್ರಾಪು, 85 ಬ್ಯಾಕ್ಡ್ರಾಪ್, ಅದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿಕೊಂಡು BL ವೇಣು ಅವ್ರ ಕೆಲಸ ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ರೆಕಾರ್ಡಿಂಗ್ ಚೆನ್ನಾಗಿದೆ. ವಿನೋದ್ ಪ್ರಭಾಕರ್ದು ಅಭಿನಯ ಚೆನ್ನಾಗಿದೆ. ಚೈತನ್ಯಗೆ ಆಲ್ ದ ವೆರಿ ಬೆಸ್ಟ್. ಈ ಥರ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ. ನಮ್ಮ ಕನ್ನಡ ಜನತೆ ತುಂಬ ಶ್ರಮ ವಹಿಸಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಬಲರಾಮನ ದಿನಗಳು ಇಡೀ ತಂಡದವರಿಗೆ, ನಿರ್ದೇಶಕರಾಗಿರಲಿ, ನಿರ್ಮಾಪಕರಾಗಿರಲಿ, ಪ್ರತಿಯೊಬ್ಬ ಆ್ಯಕ್ಟರ್ ನಿಜವಾಗ್ಲೂ ಅದ್ಭುತವಾಗಿತ್ತು. ಸಿನಿಮಾಟೋಗ್ರಫಿ, ನಿರ್ದೇಶನ, ಆ್ಯಕ್ಟಿಂಗ್, ಆಮೇಲೆ ನಿಜವಾಗ್ಲೂ 2.5 hours ಹೇಗೆ ಕಳೀತೋ ನನಗೆ ಗೊತ್ತಾಗ್ತಿಲ್ಲ. ಆ ದಿನಗಳು ಒಂಥರ ಫೀಲ್ ಬಂತು. ಆಮೇಲೆ 30 ವರ್ಷ ಹಿಂದೆ ಹೇಗಿತ್ತು ಆ ಒಂದು ನಿಜವಾದ ಒಂದು ಕತೆ, ಒಂದು ನಿಜವಾಗ್ಲೂ ಬಹಳ ಅದ್ಭುತವಾಗಿ ನಮ್ಮ ಕನ್ನಡ ಚಲನಚಿತ್ರ. ನಾನು ಪ್ರತಿಯೊಬ್ಬರಿಗೂ ಅಷ್ಟೇ, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಬೇಕು. ಪ್ರತಿಯೊಬ್ಬರು ಅಷ್ಟೇ, ಆದಷ್ಟು ಬೇಗ ನೀವು ಪ್ರತಿಯೊಬ್ಬರು ಹೋಗಿ ಈ ಪಿಕ್ಚರ್ನ ನೋಡಬೇಕು. ಎಲ್ರಿಗೂ ದಯವಿಟ್ಟು ಹೇಳಿ, ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳು. ಒಳ್ಳೆಯದಾಗಲಿ. ಬಲರಾಮನ ದಿನಗಳು, ನನಗೆ ಆ ದಿನಗಳು ನೋಡಿದಾಗ ಒಂದು ನಾಸ್ಟಾಲ್ಜಿಯಾ ಏನು ಬೆಂಗಳೂರು ಬಗ್ಗೆ ಹುಟ್ಟಿತ್ತು, ಅದು ಈ ಫಿಲ್ಮ್ ನೋಡಿದಾಗ ಕೂಡ ಅನ್ನಿಸ್ತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಚೈತನ್ಯ ಅವರ ಒನ್ ಆಫ್ ದ ಫೈನೆಸ್ಟ್ ವರ್ಕ್ಸ್ ಇದು. ಹಾಗೆ ಎಂಟೈರ್ ಸ್ಟಾರ್ ಕಾಸ್ಟು, ಟೈಗರ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಎಲ್ಲ ತಾರಾಂಗಣದಲ್ಲಿ ಯಾರ್ಯಾರು ಮಾಡ್ಯಾರೋ ಪ್ರತಿಯೊಬ್ಬರು ಕೂಡ ಭಾಳ ಚೆನ್ನಾಗಿ ಒಂದು ಅವರ ಪಾತ್ರನ ಅಭಿನಯಿಸಿದ್ದಾರೆ. ಎಷ್ಟು ಟ್ಯಾಲೆಂಟ್ನ ಒಂದೇ ಸಿನಿಮಾದಲ್ಲಿ ನೋಡುವಂಥ ಒಂದು ಅವಕಾಶ ನಮಗೆಲ್ಲ ಸಿಗ್ತಾ ಇರುತ್ತೆ. ಆ್ಯಂಡ್ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿದ್ದಾರೆ ಚೈತನ್ಯ ಅವರು. ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ, ಎಡಿಟಿಂಗ್ ಸೂಪರ್ ಆಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದಕ್ಕಿಂತ ಚೆನ್ನಾಗಿದೆ. ಸೊ ಐ ಥಿಂಕ್ ಒಂದು ಸೂಪರ್ ಆಗಿದೆ, ವಂಡರ್ಫುಲ್ ಫಿಲ್ಮ್. ಭಾಳ ಖುಷಿ ಆಯಿತು ಬಂದು ನೋಡಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ಚೈತನ್ಯ ಆ್ಯಂಡ್ ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಗರ್ ಅವ್ರಿಗೆ ಕೂಡ ಕಂಗ್ರ್ಯಾಚುಲೇಷನ್ಸ್. ಹೋಪ್ ಇದು ಸುಮಾರು ದಿನಗಳು, ಸುಮಾರು ವಾರಗಳು, ತಿಂಗಳುಗಳು ಓಡಲಿ ಆ್ಯಂಡ್ ಒಳ್ಳೇದಾಗಲಿ ಅಷ್ಟೇ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಬಲರಾಮನ ದಿನಗಳು ಚೈತನ್ಯ ನಿರ್ದೇಶನ ಮಾಡಿರೋಂಥ ಒಂದು ಅದ್ಭುತವಾದ ಮತ್ತೊಂದು ಅಂಡರ್ವರ್ಲ್ಡ್ ಸಿನಿಮಾ. ಕ್ಲಾಸಿಕ್ ಅನಿಸುತ್ತೆ, ಬಟ್ ಅಗೇನ್ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅನಿಸುತ್ತೆ. ಚೈತನ್ಯ ಒಂದು 30 ವರ್ಷದ ಪರಿಚಯ, ಇನ್ನೂ ಚೇಂಜೇ ಆಗಿಲ್ಲ. ಅಂದರೆ ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ. ಸೊ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೆ, ಅದನ್ನು ಭಿನ್ನವಾಗಿ ಕತೆ ಕಟ್ಕೊಡೋ ಮೂಲಕ ಸಿನಿಮಾ ಗೆದ್ದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಫೋಟೋಗ್ರಫಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಷನ್ ಬಗ್ಗೆ ಏನು ಮಾತು ಹೇಳೋಂಗಿಲ್ಲ, ಎಲ್ಲವೂ ಅಚ್ಚುಕಟ್ಟಾಗಿದೆ. ದಯವಿಟ್ಟು ನೋಡಿಲ್ದಿರೋರು ಬಂದು ಸಿನಿಮಾ ನೋಡಿ. 80-90ರ ದಶಕದ ಬೆಂಗಳೂರು ನಿಮಗೆ ದರ್ಶನ ಆಗುತ್ತೆ. ಅವತ್ತಿನ ಜನಜೀವನ ನಿಮಗೆ ದರ್ಶನ ಆಗುತ್ತೆ. ರೌಡಿಸಮ್ ಇರ್ಬೋದು, ಎಲ್ಲವೂ. ಸೊ ಎಲ್ಲವೂ ಚೆನ್ನಾಗಿದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಚೈತನ್ಯಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.